ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು 6ನೇ ಅಧ್ಯಾಯ 24ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 24. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಹಲ್ಲೆಲೂಯಾ. ನೋಡಿರಿ, ದೇವರು ಯಾವ ರೀತಿಯಾಗಿ ನಮಗೆ ವ್ಯತ್ಯಾಸವನ್ನು, ಸರಿಯಾದ ಕಾರ್ಯವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ನೋಡಿ ನಾವು ಧರ್ಮ ಕೊಡಬೇಕು, ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಉಪವಾಸ ಮಾಡಬೇಕು, ಈ ಎಲ್ಲವನ್ನು ವಿಚಾರವಾಗಿ ಹೇಳಿಕೊಡುತ್ತಾ ಇದ್ದಾರೆ, ಬೋಧಿಸುತ್ತಾ ಇದ್ದಾರೆ, ತನ್ನ ಶಿಷ್ಯರಿಗೆ ಹೇಳಿಕೊಡುತ್ತಾ ಇದ್ದಾರೆ. ಮಾತ್ರವಲ್ಲದೆ ಎಲ್ಲಿ ನಾವು ನಮ್ಮ ಗಂಟನ್ನು ಸೇರಿಸಿಕೊಳ್ಳಬೇಕು, ನಮ್ಮ ಆಸ್ತಿಯನ್ನು ಟ್ರೆಷರ್ ನಾವು ಎಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ, ಅದು ಸರಿ ಯಾವುದು ತಪ್ಪು ಎಂಬುದಾಗಿ ಎಲ್ಲ ಬರುತ್ತಾ ಇರುವಾಗ ಅವರು ಹೇಳುತ್ತಾ ಇದ್ದಾರೆ ಈ ವಾಕ್ಯದಲ್ಲಿ, ಯಾವನೂ ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಯಾರು ಕೂಡ ಇಬ್ಬರು ಯಜಮಾನರಿಗೆ ಎರಡು ದೋಣಿಯಲ್ಲಿ ಕಾಲಿಟ್ಟು ನಾವು ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಇದರ ಅರ್ಥವನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಒಂದು, ನಾವು ಒಬ್ಬನನ್ನು ಅಂಟಿಕೊಳ್ಳುತ್ತೇವೆ ಅಥವಾ ಒಬ್ಬನನ್ನು ನಾವು ತಾತ್ಸಾರ ಮಾಡುತ್ತೇವೆ, ಒಬ್ಬನನ್ನು ಸೇವಿಸುತ್ತೇವೆ ಮತ್ತೊಬ್ಬನನ್ನು ಪ್ರೀತಿಸುತ್ತೇವೆ, ಇನ್ನೊಬ್ಬನನ್ನು ದ್ವೇಷಿಸುತ್ತೇವೆ. ವಿ ಕೆನಾಟ್ ಲವ್ ಮನಿ ಆ್ಯಂಡ್ ಗಾಡ್ ಅಟ್ ಒನ್ ಟೈಮ್, ಅಟ್ ಒನ್ಸ್. ಯಾವ್ದಾದ್ರು ಒಂದು ಹಲ್ಲೆಲೂಯಾ ಒಂದನ್ನು ಆಯ್ಕೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಲೋಕವನ್ನು ಅಲ್ಲ, ನನ್ನನ್ನು ಆಯ್ಕೆ ಮಾಡಿಕೊಳ್ಳ್ರಿ. ಹಣವನ್ನು ಅಲ್ಲ, ನನ್ನನ್ನು ಆಯ್ಕೆ ಮಾಡಿಕೊಳ್ಳ್ರಿ. ನೀವು ಬೇಡುವ ಎಲ್ಲವನ್ನು, ಅಂದರೆ ನಿಮಗೆ ಬೇಕಾಗಿರುವ ಎಲ್ಲವನ್ನು ಒದಗಿಸುವ ಒಂದು ದೇವರಾಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ದ್ವೇಷ ಮತ್ತು ಪ್ರೀತಿ ನಮ್ಮ ಹೃದಯದಲ್ಲಿ ಇರಲು ಸಾಧ್ಯವಿಲ್ಲ. ತಾತ್ಸಾರ ಮತ್ತು ಹೊಂದಿಕೊಂಡಿರುವುದು ಎರಡು ಅಪೋಸಿಟ್ ಕಾರ್ಯಗಳು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಇರುವುದಾದರೆ ನಾವು ಎಡವಿ ಬೀಳುತ್ತೇವೆ, ನಾವು ಜಾರಿ ಬೀಳುತ್ತೇವೆ. ಅದು ನಮ್ಮನ್ನು ಎಲ್ಲಿಗೂ ಒಯ್ಯೋದಿಲ್ಲ. ವಿ ಕೆನಾಟ್ ಪ್ಲೀಸ್ ಬೋತ್. ಎರಡರನ್ನೂ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಣ ಇಲ್ಲದೆ ಬದುಕಬಹುದು, ಆದರೆ ದೇವರು ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ದೇವರು ಎಲ್ಲ ಆಶೀರ್ವಾದವನ್ನು ಕೊಡುವವರು ದೇವರೇ. ಆ ಆಶೀರ್ವಾದವನ್ನು ಸಂಪಾದನೆ ಮಾಡುವುದಕ್ಕೆ ಶಕ್ತಿ ಕೊಡುವ ದೇವರು ಅವರೇ ಆಗಿರುತ್ತಾರೆ. ನೋಡಿ, ಪ್ರಸಂಗಿ ಹೇಳುತ್ತಾ ಇದ್ದಾನೆ, ಎಲ್ಲ ಕಷ್ಟಪಟ್ಟು ದುಡಿದು ಅದನ್ನು ಅನುಭವಿಸಲಿಕ್ಕೆ ಶಕ್ತಿ ಇಲ್ಲದೆ ಹೋದರೆ ಅದು ಕಷ್ಟಪಟ್ಟದೆಲ್ಲ ವ್ಯರ್ಥ, ಗಳಿಸಿದೆಲ್ಲ ವ್ಯರ್ಥ, ಮಾಯೆ ಎಂಬುದಾಗಿ ಪ್ರಸಂಗಿ ಹೇಳುತ್ತಾ ಇದ್ದಾರೆ. ಎಷ್ಟೋ ಕಷ್ಟಪಟ್ಟು ಉಪವಾಸ ಬಿದ್ದು ಎಲ್ಲವನ್ನು ಕೂಡಿಸುತ್ತಾನೆ ಒಂದು ವ್ಯಕ್ತಿ ಅಥವಾ ಒಂದು ತಂದೆ, ಆದರೆ ಅದನ್ನು ತನ್ನ ಮಗನಿಗೆ ಬಿಟ್ಟು ಹೋಗುವಾಗ ಆ ಮಗನು ಅದನ್ನು ಕಾಪಾಡಿಕೊಳ್ಳದೆ ಹೋದರೆ ಈ ತಂದೆ ತಾನು ಮಾಡಿದ ಎಲ್ಲ ಪ್ರಯಾಸವೂ ವ್ಯರ್ಥ, ತಾನು ಗಳಿಸಿ ಸೇರಿಸಿ ಇಟ್ಟಿದ ಎಲ್ಲವೂ ವ್ಯರ್ಥ, ತಾನು ಊಟ ನಿದ್ದೆ ಬಿಟ್ಟು ಮಾಡಿದ ಎಲ್ಲವೂ ವ್ಯರ್ಥ ಎಂಬುದಾಗಿ. ಅದೇ ರೀತಿಯಲ್ಲಿ ನೋಡ್ರಿ, ನಮ್ಮ ದೇವರು ಇಲ್ಲದೆ ನಾವು ಜೀವನ ಮಾಡಲು ಸಾಧ್ಯವಿಲ್ಲ. ಎಲ್ಲವೂ ದೇವರಿಂದಲೇ ಬರುತ್ತದೆ, ದೇವರೇ ಕೊಡಬೇಕು. ದೇವರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ದೇವರು ಅನುಮತಿ ಕೊಟ್ಟರೆ ಎಲ್ಲವನ್ನು ಮಾಡಲು ಸಾಧ್ಯ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾಗ ನಾವು ಎಲ್ಲವನ್ನು ಜಯಿಸಲು ಸಾಧ್ಯ. ದೇವರು ನಮಗೆ ಶಕ್ತಿ ಕೊಡುವಾಗ ಮಾತ್ರ ನಾವು ಆ ಶಕ್ತಿಯಿಂದ ಎಲ್ಲವನ್ನು ಸಾಧಿಸಲು ಸಾಧ್ಯ. ಆದ ಕಾರಣ ತೀರ್ಮಾನ ಮಾಡಿಕೊಳ್ಳ್ರಿ, ಎರಡು ಯಜಮಾನನನ್ನು ನಾವು ಸೇವಿಸಲಾರೆವು. ತೀರ್ಮಾನ ಮಾಡಿಕೊಳ್ಳೋಣ. ಕಾಂಪ್ರಮೈಸ್ ಬೇಡ, ನೆಗೋಷಿಯೇಟ್ ಬೇಡ. ಹಲ್ಲೆಲೂಯಾ. ನಾವು ತೀರ್ಮಾನ ಮಾಡಿಕೊಂಡವರಾಗಿ ಜೀವನ ಮಾಡೋಣ. ಹಲ್ಲೆಲೂಯಾ. ಎಲ್ಲವನ್ನ ನೋಡುವ ಆತನು, ಹಲ್ಲೆಲೂಯಾ, ಎಲ್ಲವೂ ಆತನಿಗೆ ಗೊತ್ತದೆ. ಆತನಿಗೆ ಮರೆಯಾಗಿರುವುದು ಒಂದೂ ಅಲ್ಲ. ಹಲ್ಲೆಲೂಯಾ. ಆದವಾಗಿ ಸ್ಪಷ್ಟವಾಗಿ ದೇವರು ಹೇಳುತ್ತಾ ಇದ್ದಾರೆ, ನಾವು ಸ್ಪಷ್ಟವಾಗಿ ಜೀವನ ಮಾಡಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾ ಇದ್ದಾರೆ. ಆದ ಕಾರಣ ಎರಡು ಯಜಮಾನರನ್ನು ನಾವು ಮೆಚ್ಚಿಸುವುದಕ್ಕೋ ಪ್ರೀತಿಸುವುದಕ್ಕೋ ಸಾಧ್ಯವಿಲ್ಲ, ಸೇವಿಸುವುದಕ್ಕೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಿಮ್ಮ ಕೈಯಲ್ಲಿ ದೇವರು ಆಯ್ಕೆಯನ್ನು ಕೊಡುತ್ತಾ ಇದ್ದಾರೆ. ನಿಮ್ಮ ಮುಂದೆ ಎರಡಿದೆ, ಸತ್ಯ ಇದೆ, ಸುಳ್ಳಿದೆ, ಜೀವ ಇದೆ, ಮರಣ ಇದೆ. ದೇವರು ಇದ್ದಾರೆ, ಹಣವು ಧನ ಇದೆ, ಈ ಲೋಕ ಇದೆ. ಯಾವುದನ್ನು ಆರಿಸಿಕೊಳ್ಳುತ್ತೀರಿ? ಇದು ನಿಮ್ಮ ಕೈಯಲ್ಲಿದೆ ಎಂಬುದಾಗಿ ದೇವರು ಶಿಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ದೇವರು ನಿಮ್ಮನ್ನು ನೋಡಿ ಇವತ್ತು ಮಾತನಾಡುತ್ತಾ ಇದ್ದಾರೆ.
ತೀರ್ಮಾನ ಮಾಡೋಣವ ನಮ್ಮ ಹೃದಯದಲ್ಲಿ. ದೇವರೇ, ನನಗೆ ನಿನ್ನನ್ನು ಮಾತ್ರ ನಾನು ಸೇವಿಸಬೇಕು ರಾಜ. ಈ ಲೋಕದ ವ್ಯಾಮೋಹ, ಪಾಪಗಳು, ಅನ್ಯಾಯಗಳು, ಅಕ್ರಮಗಳು ನನಗೆ ವಿರುದ್ಧವಾಗಿ ಬರುತ್ತದೆ, ಆದರೆ ಅದನ್ನು ಒದ್ದು ಓಡಿಸಿ ನಾನು ನಿನ್ನನ್ನೇ ಸೇವಿಸಬೇಕು ರಾಜ. ಒಪ್ಪಿಸಿಕೊಡೋಣವ. ಓ ಹಣಕ್ಕೂ ಅಲೆಲಿಯ ಗುಲಾಮರಾಗಿದ್ದು ದೇವರಿಗೂ ಸೇವೆ ಮಾಡಲು ಸಾಧ್ಯವಿಲ್ಲ. ಹಾಲೆಲೂಯ. ಓ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಒಪ್ಪಿಸಿಕೊಡೋಣ. ನಾವೇ ನಮ್ಮನ್ನು ನಿಧಾನಿಸಿ ನೋಡೋಣ, ಪರೀಕ್ಷೆ ಮಾಡಿ ನೋಡೋಣ. ನಮ್ಮ ಜೀವನ ಹೇಗಿದೆ? ಸೋಲಲ್ಲಿ ಇದೆಯಾ? ಏನನ್ನು ನಾವು ಸೇವಿಸುತ್ತಾ ಇದ್ದೇವೆ? ಅದರ ಮೇಲೆ ನಮ್ಮ ಗಮನ ಇದೆ? ಯಾವುದರ ಮೇಲೆ ನಮ್ಮ ಮನಸ್ಸಿದೆ, ಹೃದಯ ಇದೆ? ಎಲ್ಲಿ ನಮ್ಮ ಐಶ್ವರ್ಯ ಇದೆಯೋ ಅಲ್ಲಿಯೇ ನಮ್ಮ ಮನಸ್ಸು ಇರುತ್ತದೆ. ನಮ್ಮ ಮನಸ್ಸು ದೇವರ ಮೇಲೆ ಇದೆಯಾ? ದೇವರು ನಮ್ಮಲ್ಲಿರುವಾಗ, ನಮ್ಮ ಒಳಗಡೆ ಇರುವಾಗ ಅವರ ಮೇಲೆ ನಮ್ಮ ಮನಸ್ಸು ಇರುತ್ತದೆ. ನಮ್ಮ ಮನಸ್ಸು ದೇವರ ಮೇಲೆ ಬರಲಿ, ದೇವರು ನಮ್ಮ ಜೊತೆಗೆ ಇರಲಿ, ದೇವರು ಎಲ್ಲಿಗೂ ಹೋಗದಂತೆ. ಹಾಲೆಲೂಯ. ದೇವರನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗದಂತೆ ನಮ್ಮನ್ನು ಕಾಪಾಡಿಕೊಳ್ಳೋಣ. ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಮ್ಮ ಜೀವನ ನಿಮಗಾಗಿ, ನಿಮ್ಮನ್ನು ಸೇವಿಸುವುದಕ್ಕಾಗಿ ಒಪ್ಪಿಸಿಕೊಡುತ್ತೇವೆ. ಇರುವ ಬಾಕಿ ಜೀವನ ನಿಮಗಾಗಿ, ನಿಮ್ಮ ಸೇವೆ ಮಾಡುವುದಕ್ಕಾಗಿ, ನಿಮಗಾಗಿ ಜೀವಿಸುವುದಕ್ಕಾಗಿ, ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಬಲಪಡಿಸರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ದೇವರು ತನ್ನ ಶಿಷ್ಯರಿಗೆ ಹೇಳಿದ ಮಾತನ್ನು ನಿಮ್ಮನ್ನು ಕೂಡ ಹೇಳಿ ಮಾತನಾಡಿ ಜ್ಞಾಪಕಪಡಿಸುತ್ತಾ ಇದ್ದಾರೆ. ಸೊ ಲೆಟ್ಸ್ ಬಿ ಕ್ಲಿಯರ್. ನಾವು ಯಾರನ್ನು ಸೇವಿಸಬೇಕು? ಮನುಷ್ಯರ ಹಿಂದೆ ಹೋಗುವುದು ಬೇಡ, ಲೋಕದ ಹಿಂದೆ ಹೋಗುವುದು ಬೇಡ. ದೇವರನ್ನೇ ನಂಬಿ, ದೇವರನ್ನೇ ಸೇವಿಸಿ, ದೇವರನ್ನು ಹಿಂಬಾಲಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ